ನಾನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ ಇದು ನನ್ನ ಹಸಿರು ಕವನ. ಸೊ ಈ ಒಂದು ವಿಡಿಯೋ ಅಥವಾ ಈ ಒಂದು ವ್ಲಾಗ್ ಏನಾಗಿರುತ್ತೆ ಅಂದರೆ ಗೋವಾ ಟ್ರಿಪ್ನ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಸೊ ಗೋವಾದ ಟ್ರಿಪ್ ಪ್ಲ್ಯಾನ್ ವೀಡಿಯೋನೂ ಆಯಿತು, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಲೂ ನೀವು ತಿಳ್ಕೊಂಡ್ವಿ. ಆ್ಯಂಡ್ ಲೋ ಬಜೆಟ್ ಟ್ರಿಪ್ ಪ್ಲ್ಯಾನು ನಿಮಗೆ ತಿಳಿಯಿತು. ಸೊ ಈ ವಿಡಿಯೋ ಏನಪ್ಪ ಅಂತ ಅಂದರೆ ಇವಾಗ ಗೋವಾದ ಆಚಾರ ವಿಚಾರಗಳು, ಅವರ ಕಲ್ಚರ್ ಆಗಿರ್ಬೋದು ಅಥವಾ ಅವರ ಜೀವನ ಶೈಲಿ ಆಗಿರ್ಬೋದು, ಹಾಗೂ ಗೋವಾ ಬಗ್ಗೆ ಕೆಲವೊಂದು ಇತಿಹಾಸ ಇದ್ದರೆ ಅದನ್ನು ತಿಳ್ಕೊಳ್ಳೋಣ. ಸೊ ಇನ್ನು ಮುಂದೆ ನಾನು ಯಾವುದೇ ದೇಶಕ್ಕೆ ಹೋದ್ರು, ಯಾವುದೇ ರಾಜ್ಯಕ್ಕೆ ಹೋದ್ರು, ಯಾವುದೇ ಒಂದು ಊರಿಗೆ ಹೋದ್ರು ಆ ಊರಿನ ಜೀವನ ಶೈಲಿ ಆಗಿರ್ಬೋದು, ಅವರ ಕಲ್ಚರ್ ಆಗಿರ್ಬೋದು, ಅವರ ಆಚಾರ ವಿಚಾರಗಳಾಗಿರ್ಬೋದು, ಮತ್ತು ಆ ಊರಿನ ಹಿಸ್ಟ್ರಿ ಆಗಿರ್ಬೋದು. ಸೊ ಇನ್ನು ಯಾವುದೇ ಊರಿಗೆ ಹೋದ್ರು ಅದೆಲ್ಲ ಅದು ಇದೊಂದು ಪಾರ್ಟ್ ಅಂತ ಒಂದು ವಿಡಿಯೋ ಬರುತ್ತೆ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಈ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವಾಗ ಮೊದಲನೇದಾಗಿ ಗೋವಾಗೆ ಗೋವಾ ಅಂತಲೇ ಕರೀತಾರೆ. ಗೋವಾಗೆ ಗೋವಾ ಅಂತ ಹೆಸರು ಹೆಂಗಿಂದ ಬಂತು ಅಂತ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಗೋವಾಗೆ ಗೋವಾ ಅಂತ ಯಾಕೆ ಕರೀತಾರೆ, ಗೋವಾ ಅಂತ ಹೆಸರಲ್ಲಿಂದ ಬಂತು ಅಂತ ಇನ್ನೂ ಅದು ಹೇಗೆ ಬಂತು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಸೊ ಅದೊಂಥರ ಅನ್ಕ್ಲಿಯರ್ ಆಗಿದೆ, ಫುಲ್ ಏನು ಕ್ಲಿಯರ್ ಆಗಿಲ್ಲ ಹೇಗೆ ಬಂತು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಬಟ್ ಏನ್ಷಿಯಂಟ್ ಲಿಟ್ರೇಚರಲ್ಲಿ ಗೋವಾಗೆ ಬೇರೆ ಬೇರೆ ಹೆಸರುಗಳಿವೆ. ಅವು ಯಾವ್ಯಾವು ಅಂತ ತಿಳ್ಕೊಳ್ಳೋದಾದರೆ ಗೋಮಾಂಚಲ, ಗೋಮಕಪಟ್ಟಣ, ಗೋಮಕಪಟ್ಟಣಂ, ಗೋಪಕಪುರ, ಗೋವಾಪುರ, ಗೋವೆಂ, ಗೋಮಾಂತಕ, ಈ ಥರ ಮುಂತಾದ ವಿವಿಧವಾದ ಹೆಸರುಗಳು ಏನ್ಷಿಯಂಟ್ ಲಿಟ್ರೇಚರಲ್ಲಿ ಗೋವಾ ಬಗ್ಗೆ ಇರೋದು. ಬಟ್ ಇಲ್ಲಿವರೆಗೂ ಗೋವಾ ಅಂತಲೇ ಯಾಕೆ ಕರೀತಾರೆ ಅಂತ ಎಲ್ಲೂ ಇಲ್ಲ, ಬಿಕಾಸ್ ಅದೊಂಥರ ಅನ್ಕ್ಲಿಯರ್ ಆಗಿದೆ. ಸೊ ಅದಕ್ಕೆ ಈಗ ಗೋವಾ ಬಗ್ಗೆ ಹಾಗೆ ಕ್ಯಾಶುವಲ್ ಆಗಿ ಮಾತಾಡೋಣ. ಅಂದರೆ ಗೋವಾ ಬಗ್ಗೆ ಕ್ಯಾಶುವಲ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೊ ಗೋವಾ ಬಂದುಬಿಟ್ಟು ಇಂಡಿಯಾದ ಒಂದು ಸ್ಮಾಲೆಸ್ಟ್ ಸ್ಟೇಟ್ ಗೋವಾ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೂ ಗೋವಾ ಬಂದುಬಿಟ್ಟು ವೆಸ್ಟ್ ಇಂಡಿಯಾಗೆ ಸೇರ್ಕೊಳ್ಳುತ್ತೆ. ಅಂದರೆ ಇವಾಗ ಕರ್ನಾಟಕ ಹೇಗೆ ಸೌತ್ ಇಂಡಿಯಾಗೆ ಸೇರ್ಕೊಳ್ಳುತ್ತೋ, ಗೋವಾ ಬಂದುಬಿಟ್ಟು ವೆಸ್ಟ್ ಇಂಡಿಯಾಗೆ ಸೇರ್ಕೊಳ್ಳುತ್ತೆ. ಸೊ ಇವಾಗ ಗೋವಾ ಬಗ್ಗೆ ಹೇಳೋದಾದರೆ ಗೋವಾದ ಕ್ಯಾಪಿಟಲ್ ಸಿಟಿ ಬಂದುಬಿಟ್ಟು ಪಣಜಿ. ಸೊ ಆಮೇಲೆ ಗೋವಾ ಬಂದುಬಿಟ್ಟು ಕೊಂಕಣ್ ರೀಜನ್ಗೆ ಸೇರ್ಕೊಳ್ಳುತ್ತೆ. ಸೊ ಗೋವಾದ ಒಫಿಷಿಯಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕೊಂಕಣಿ, ಗೋವಾದಲ್ಲೆಲ್ಲ ಮಾತಾಡೋದು ಕೊಂಕಣಿನೇ. ಸೊ ಅದಾದಮೇಲೆ ಗೋವಾ ಯಾವ್ಯಾವ ಸ್ಟೇಟ್ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ ಅಂತ ಹೇಳೋದಾದರೆ ಈಸ್ಟ್ ಮತ್ತು ಸೌತಿಂದ ಕರ್ನಾಟಕ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ, ಮತ್ತು ನಾರ್ತಿಂದ ಮಹಾರಾಷ್ಟ್ರ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಸೊ ಗೋವಾದ ವೆಸ್ಟ್ ಬಾರ್ಡರಲ್ಲಿ ನಿಮ್ಮ ಅರಬಿಕ್ ಸಿ ಇದೆ. ಸೊ ಅಲ್ಲಿ ನೀವು ಬೀಚಸ್ ಎಲ್ಲ ನೋಡ್ತೀರಲ್ಲ, ಸೊ ಅದೆಲ್ಲ ಅರಬಿಕ್ ಸಿ ಇದೆ. ಸೊ ಅದಾದಮೇಲೆ ಗೋವಾ ಬಂದುಬಿಟ್ಟು 3702 ಕಿಲೋಮೀಟರ್ ಸ್ಕ್ವಯರ್ ಇದೆ. ಆ್ಯಂಡ್ ಗೋವಾದ ಲಾರ್ಜೆಸ್ಟ್ ಸಿಟಿ ಬಂದುಬಿಟ್ಟು ವಾಸ್ಕೋ, ಅಂದರೆ ವಾಸ್ಕೋಡೆ ಗಾಮ, ಅಲ್ಲೆಲ್ಲ ವಾಸ್ಕೋ ಅಂತಲೇ ಕರೀತಾರೆ. ಆ್ಯಂಡ್ ಗೋವಾದ ಹಿಸ್ಟಾರಿಕಲ್ ಸಿಟಿ ಬಂದುಬಿಟ್ಟು ಮಾರ್ಗೋವಾ. ಅಲ್ಲಿ ನೀವು ಪೋರ್ಚುಗೀಸ್ ಇನ್ಫ್ಲೂಯೆನ್ಸ್ಡ್ ಕಲ್ಚರ್ನ ನೋಡ್ಬೋದು. ಪೋರ್ಚುಗೀದು ಕಲ್ಚರ್ಸ್ ಏನಿದೆ ಅಲ್ವಾ, ಆ ಥರ ಬಿಲ್ಡಿಂಗ್ಸು ಅದೆಲ್ಲ ನೀವು ನೋಡ್ಬೋದು. ಆ್ಯಂಡ್ ಗೋವಾಗೆ ತುಂಬ ಜನ ಟೂರಿಸ್ಟ್ ಬರ್ತಾರೆ, ಇಂಟರ್ನ್ಯಾಷನಲಿಂದ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ಕಿಂದ ಆಗಿರ್ಬೋದು. ಗೋವಾಗೆ ತುಂಬ ಜನ ಟೂರಿಸ್ಟ್ ಬರ್ತಾರೆ, ಯಾಕಂದರೆ ಅಲ್ಲಿನ ಬೀಚಸ್ ಆಗಿರ್ಬೋದು, ವೈಟ್ ಸ್ಯಾಂಡ್ ಆಗಿರ್ಬೋದು, ಅಥವಾ ಅಲ್ಲಿನ ಫ್ಲೋರಾ ಆ್ಯಂಡ್ ಫೌನಾ ಆಗಿರ್ಬೋದು, ಆ್ಯಂಡ್ ಅಲ್ಲಿನ ಆರ್ಕಿಟೆಕ್ಚರ್ ಆಗಿರ್ಬೋದು, ಆ್ಯಂಡ್ ಅಲ್ಲಿನ ಕಲ್ಚರ್ ಆಗಿರ್ಬೋದು. ಸೊ ಅದೆಲ್ಲ ನೋಡೋಕ್ಕೆ ಗೋವಾಗೆ ತುಂಬ ಟೂರಿಸ್ಟ್ಗಳು ಬರ್ತಾರೆ, ಇಂಟರ್ನ್ಯಾಷನಲಿಂದನೂ ಬರ್ತಾರೆ, ಡೊಮೆಸ್ಟಿಕ್ಕಿಂದನೂ ಬರ್ತಾರೆ. ಆ್ಯಂಡ್ ಮೇನಾಗಿ ಗೋವಾಗೆ ನೈಟ್ ಲೈಫ್ಗೋಸ್ಕರ ಬರ್ತಾರೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಗೋವಾದು ನೈಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅಷ್ಟೇ. ಓಕೆ. ಸೊ ಇವಾಗ ನಾವು ಗೋವಾದ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗೋವಾದ ಕಲ್ಚರ್ ಬಗ್ಗೆ ಹೇಳೋದಾದರೆ 450 ವರ್ಷಗಳ ಹಿಂದೆ ಪೋರ್ಚುಗೀಸ್ ಟೆರಿಟರಿ ಅವರು ಗೋವಾನ ಆಳ್ತಾ ಇದ್ದರು. ಸೊ ಆದ್ದರಿಂದ ನಾವು ಗೋವಾದಲ್ಲಿ ಕೆಲವೊಂದು ಕಡೆ ಪೋರ್ಚುಗೀಸ್ ಆರ್ಕಿಟೆಕ್ಚರ್ಸ್ ನೋಡ್ಬೋದು, ಮತ್ತು ಪೋರ್ಚುಗೀಸ್ ಕಲ್ಚರ್ಸ್ನ ನಾವು ನೋಡ್ಬೋದು. ಸೊ ಆದ್ದರಿಂದ ನಾವು ಗೋವಾದ ಕಲ್ಚರ್ ಬಂದುಬಿಟ್ಟು ಇಟ್ಸ್ ಅ ಕಾಂಬಿನೇಷನ್ ಆಫ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಸ್ಟೈಲ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಗೋವಾದ ಲೋಕಲ್ ಫೆಸ್ಟಿವಲ್ಸ್, ಸೊ ಅಲ್ಲಿನ ಲೋಕಲ್ ಜನ ಸೆಲೆಬ್ರೇಟ್ ಮಾಡೋ ಫೆಸ್ಟಿವಲ್ಸ್ ಬಗ್ಗೆ ಹೇಳೋದಾದರೆ ಅಲ್ಲಿನ ಲೋಕಲ್ಸ್ ಜನ ಕ್ರಿಸ್ಮಸ್, ಈಸ್ಟರ್, ಕಾರ್ನಿವಲ್, ದಿವಾಲಿ,
ಸಂವತ್ಸರ ಪಾವು ಮತ್ತು ದಸರಾ ಮುಂತಾದ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಹಾಗೂ ಅಲ್ಲಿನ ಹಿಂದೂ ಬಗ್ಗೆ ಹೇಳೋದಾದರೆ ನಾಟಕಗಳು, ಭಜನೆಗಳು, ಕೀರ್ತನೆಗಳು ನಡೀತಾ ಇರ್ತವೆ. ಅವ್ರನ್ನ ಅದರಲ್ಲೇ ತೊಡಗಿಸ್ಕೊಂಡಿರ್ತಾರೆ ಅಂತಲೂ ಹೇಳ್ಬೋದು. ಅದಾದಮೇಲೆ ಅಲ್ಲಿನ ಟ್ರೆಡಿಷ್ನಲ್ ಪರ್ಫಾರ್ಮೆಂಟ್ ಆರ್ಟ್ ಒಂದಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅದು ಯಾವುದಪ್ಪ ಅಂತ ಹೇಳೋದಾದರೆ ಅದು ಜೋಗರ್ ಅಂದರೆ ಅಲ್ಲಿನ ಟ್ರೆಡಿಷ್ನಲ್ ಆ್ಯಕ್ಟ್ ಅಂತ ಹೇಳ್ಬೋದು, ಟ್ರೆಡಿಷ್ನಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ಅದೇನಂತ ಹೇಳೋದಾದರೆ ಅದೊಂದು ಡ್ಯಾನ್ಸ್ ಡ್ರಾಮಾ ಆಗಿದೆ. ಜೋಗರ್ ಅನ್ನೋದು ಒಂದು ಡ್ಯಾನ್ಸ್ ಡ್ರಾಮಾ. ಸೊ ಗೋವಾದ ಕೆಲವೊಂದು ಹಿಂದೂ ಕಮ್ಯುನಿಟೀಸ್ ಮತ್ತು ಕೆಲವೊಂದು ಕ್ರಿಶ್ಚಿಯನ್ಸ್ ಕಮ್ಯುನಿಟೀಸ್ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಅಥವಾ ಆ್ಯಕ್ಟ್ ಪರ್ಫಾರ್ಮ್ ಮಾಡ್ತಾರೆ. ಸೊ ಅದಾದಮೇಲೆ ಮಿಕ್ಕಿದ ಬಗ್ಗೆ ಮಾತಾಡೋದಾದರೆ ಇವಾಗ ಎಂಟರ್ಟೈನ್ಮೆಂಟ್ ಬಗ್ಗೆ ಬರೋದಾದರೆ, ಸೊ ಇವಾಗ ಹೇಗೆ ಕನ್ನಡ ಸ್ಯಾಂಡಲ್ವುಡ್ ಅಥವಾ ಕನ್ನಡ ಮೂವೀಸ್ ಹೇಗೆ ಬರುತ್ತೋ ಹಾಗೆ ಕೊಂಕಣಿ ಮೂವೀಸು ನಡೆಯುತ್ತೆ, ಹಾಗೆ ಥಿಯೇಟರ್ ಆ್ಯಕ್ಟ್ಸು ನಡೆಯುತ್ತೆ, ನಾಟಕಗಳು ನಡೆಯುತ್ತೆ. ನಾಟಕದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಬಗ್ಗೆ ನಾಟಕಗಳು ನಡೆಯುತ್ತೆ. ಸೊ ಅವೆಲ್ಲ ಕೊಂಕಣಿ ಭಾಷೆಯಲ್ಲಿ ನಡೆಯುತ್ತೆ. ಸೊ ಇಷ್ಟ ಆಗಿತ್ತು, ಅದರ ಗೋವಾದ ಕಲ್ಚರ್ ಇಷ್ಟ ಆಗಿತ್ತು. ಸೊ ಇವಾಗ ನಾವು ಗೋವಾದ ಫುಡ್ ಬಗ್ಗೆ ಮಾತಾಡೋಣ. ಸೊ ಗೋವಿಯನ್ ಫ್ರಾನ್ಸ್ ಕರಿ ಇದು ಗೋವಾದ ಪಾಪ್ಯುಲರ್ ಡಿಶ್ ಅಂತ ಹೇಳ್ಬೋದು. ಯಾವುದಂದರೆ ಗೋವಿಯನ್ ಫ್ರಾನ್ಸ್ ಕರಿ, ಇದು ಗೋವಾದ ಪಾಪ್ಯುಲರ್ ಡಿಶ್. ಅದಾದಮೇಲೆ ಪೋರ್ಕ್ ಕೂಡ ತಿಂತಾರೆ, ಅದು ಸ್ವಲ್ಪ ಪಾಪ್ಯುಲರು. ಆ್ಯಂಡ್ ಟ್ರೆಡಿಷ್ನಲ್ ಫಿಶ್ ಕರಿ ಇದು ಸ್ವಲ್ಪ ಪಾಪ್ಯುಲರ್ ಡಿಶ್ ಅಂತಲೇ ಹೇಳ್ಬೋದು ಆ್ಯಂಡ್ ಟ್ರೆಡಿಷ್ನಲ್ ಡಿಶ್ ಅಂತಲೇ ಹೇಳ್ಬೋದು. ಸೊ ನಾವು ಗೋವಾಗೆ ಹೋದಾಗ ಇದೆಲ್ಲ ಟ್ರೈ ಮಾಡೋಣ. ಸೊ ಗೋವಾಗಷ್ಟೇ ಅಲ್ಲ, ನಾವು ಬೇರೆ ದೇಶಕ್ಕೆ ಹೋದ್ರು, ಬೇರೆ ಸ್ಟೇಟ್ ಅಥವಾ ಬೇರೆ ಸ್ಟೇಟ್ಗೆ ಹೋದ್ರು, ರಾಜ್ಯಕ್ಕೆ ಹೋದ್ರು, ಊರುಗಳಿಗೆ ಹೋದ್ರು ಅದರದ್ದೇ ಆದ ಫೇಮಸ್ ಫುಡ್ ಅಥವಾ ಪಾಪ್ಯುಲರ್ ಅಥವಾ ಟ್ರೆಡಿಷ್ನಲ್ ಫುಡ್ ಏನಿರುತ್ತಲ್ಲ, ಸೊ ಅದನ್ನು ನಾವು ಟ್ರೈ ಮಾಡೋಣ. ಸೊ ನಾವು ಅವಾಗ ವಿಧವಾದ ಊಟಗಳನ್ನ ಟ್ರೈ ಮಾಡ್ಬೋದು. ಸೊ ಇಷ್ಟು ಹೇಳ್ತಾನೆ. ಸೊ ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಹಿಸ್ಟ್ರಿ ಆಫ್ ಗೋವಾ. ಸೊ ಇದೇನು ಜಾಸ್ತಿ ಹೇಳಲ್ಲ, ಮೇನ್ ಯಾಕೆ ಚೆನ್ನಾಗಿದ್ದು ಹೇಳ್ತೀನಿ. ಯಾಕಂದರೆ ಹೇಳೋಳು ನನಗೂ ಬೋರ್ ಆಗುತ್ತೆ, ಕೇಳಿಸ್ಕೊಳ್ಳೋ ನಿಮಗೂ ಬೋರ್ ಆಗುತ್ತೆ. ಹಿಸ್ಟ್ರಿ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಹಿಸ್ಟ್ರಿ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತಲೂ ಅನಿಸ್ಬೋದು, ಬಟ್ ಕೆಲವ್ರಿಗೆ ಬೋರ್ ಆಗುತ್ತೆ. ಸೊ ಯಾರಿಗೂ ಬೋರ್ ಮಾಡೋದು ಬೇಡ. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಮಾತ್ರ ಮಾತಾಡ್ತೀನಿ. ಸೊ ಗೋವಾದ ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ ಪೋರ್ಚುಗೀಸ್ ಅವಾಗಿಂದ ಬರೀ ಪೋರ್ಚುಗೀಸ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಬಟ್ ಪೋರ್ಚುಗೀಸ್ಗಿಂತ ಮುಂಚೆ ಗೋವಾನ ಕದಂಬದವ್ರು ರೂಲ್ ಮಾಡ್ತಾಯಿದ್ರು. ಸೊ 13ನೇ ಸೆಂಚುರಿಯಲ್ಲಿ ಕದಂಬದವರು ಒಂದು ಟೆಂಪಲ್ನ ಕಟ್ತಾರೆ. ಆ ಟೆಂಪಲ್ ಹೆಸರು ಬಂದ್ಬಿಟ್ಟು ಮಹಾದೇವ ಟೆಂಪಲ್ಲು. ಅದ್ರ ಫೋಟೋಸ್ ಇಲ್ಲಿ ಹಾಕಿರ್ತೀನಿ. ಸೊ ಈ ಟೆಂಪಲ್ಗೆ ಈಗೂ ಕೂಡ ನೀವು ಹೋಗಿ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಸೊ ಆ ಟೆಂಪಲ್ನ ನೋಡಿದ್ರೆ ನಿಮಗೆ ಕದಂಬ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಕಾಣಿಸುತ್ತೆ. ಸೊ ಅದಾದಮೇಲೆ ಬರೋದೇನೆ ಕದಂಬ. ಅದು ಇನ್ನೊಂದೇನೆಂದರೆ ಗೋಲ್ಡ್ ಕಾಯಿನ್ ಇಶ್ಯೂಡ್ ಬೈ ಕದಂಬ ಕಿಂಗ್ ಆಫ್ ಗೋವಾ ಅಂತ. ಸೊ ಆ ಕಾಯಿನ್ದು ಫೋಟೋ ಎಲ್ಲ ಹಾಕಿರ್ತೀನಿ. ಸೊ ಕದಂಬ ಆದಮೇಲೆ ಬರೋದೇ ಪೋರ್ಚುಗೀಸ್ ಅವರು. ಪೋರ್ಚುಗೀಸ್ ಏನಪ್ಪ ಅಂದರೆ ಪೋರ್ಚುಗೀಸ್ದು ನೀವು ಆರ್ಕಿಟೆಕ್ಚರ್ಸ್ ತುಂಬ ಕಡೆ ನೋಡ್ಬೋದು. ಸೊ ನೀವು ಮಾರ್ಗೋವಾಗೆ ಎಲ್ಲಾದರೂ ಹೋದರೆ ನಿಮಗೆ ತುಂಬ ಆರ್ಕಿಟೆಕ್ಟ್ ಬಿಲ್ಡಿಂಗ್ಸ್ ಸಿಗುತ್ತೆ ಅಥವಾ ಕಲ್ಚರ್ನ ನೀವು ನೋಡ್ಬೋದು. ಸೊ ಅದಾದಮೇಲೆ ನಾನು ಪಾರ್ಟ್ 1 ಪಾರ್ಟ್ 2 ವೀಡಿಯೋದಲ್ಲಿ ಈ ಬಿಲ್ಡಿಂಗ್ ಬಗ್ಗೆ ಹೇಳಿದ್ದೀನಿ. ಸೊ ಅದು ಯಾವ ಬಿಲ್ಡಿಂಗ್ ಅಂದರೆ ಸಿ ಕ್ಯಾಥಡ್ರಲ್ ಬಿಲ್ಡಿಂಗು. ಸೊ ಪೋರ್ಚುಗೀಸ್ ಬಂದಿದ್ದು 1510ರಲ್ಲಿ. ಈ ಬಿಲ್ಡಿಂಗ್ ಕಟ್ಟಿದ್ದು ಅವರು 1619ರಲ್ಲಿ. ಸೊ 1619 ಇಸ್ವಿಯಲ್ಲಿ ಇವರು ಸಿ ಕ್ಯಾಥಡ್ರಲ್ ಒಂದು ಚರ್ಚ್ನ ಕಟ್ತಾರೆ. ಸೊ ಇದು ಒಂದು ಏಷ್ಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಚರ್ಚ್ ಆಗಿದೆ ಆ್ಯಂಡ್ ಸ್ವಲ್ಪ ಹಳೆ ಚರ್ಚು ಕೂಡ. ಸೊ ನೀವು ಅದನ್ನು ಗೋವಾಗೆ ಹೋದರೆ ಇವಾಗ ವಿಸಿಟ್ ಮಾಡ್ಬೋದು. ಸೊ ಇನ್ನೇನು ಹಿಸ್ಟ್ರಿ ಹೇಳಲ್ಲ. ಸೊ ಗೋವಾ ಬಗ್ಗೆ ಹಿಸ್ಟ್ರಿ ಸಾಕು ಅಂದ್ಕೊತೀನಿ. ಸೊ ಗೋವಾ ಬಗ್ಗೆ ಹಿಸ್ಟ್ರಿ ಇರೋದೇ ಪೋರ್ಚುಗೀಸ್ ಅವರು, ಅದು ಬಿಟ್ಟರೆ ಕದಂಬದವರು. ಇನ್ನೇನು ಹಿಸ್ಟ್ರಿ ಇದೆ, ಬಟ್ ತುಂಬ ಹೇಳ್ಕೊಂಡು ಹೋದರೆ ಬೋರ್ ಆಗಿಬಿಡುತ್ತೆ. ಸೊ ಅಷ್ಟೇ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಗೋವಾ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೇಶ ಸುತ್ತಬೇಕು, ಕ್ವಶನು ಓದಬೇಕು ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಿಮ್ಮ ಅಭಿಪ್ರಾಯಗಳು ಅಥವಾ ಪ್ರಶ್ನೆ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನನ್ನ ಎಲ್ಲ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈ ವಿಡಿಯೋನೆಲ್ಲ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.
ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸು.